ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಮ್ಮ ಪಾಪದ ಬರ್ತಡೇ, ಅಂದ್ರೆ ಜುಲೈ 3. ಬರ್ತಡೇ ಇದ್ದಿದ್ರಿಂದ ಸ್ವಲ್ಪ ಬೇಗ ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು, ನಮ್ಮ ಪಾಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ತರಕಾರಿ ಹಚ್ಚೋಣ ಅಂತ ನಮ್ಮಮ್ಮಗೆ ಏನಾದ್ರು ಹೆಲ್ಪ್ ಮಾಡಕ್ಕೆ ಅಂತ ಹೋದೆ. ನಮ್ಮಮ್ಮ ಸಾಕು ಹೋಗಪ್ಪ, ಏನಾದ್ರು ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ತಿದ್ರು. ಎಲ್ಲಿಗೆ ಅಂತ ಹೇಳ್ತೀನಿ. ಹಿಂಗೆ ಎಲ್ಲ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ದೇವಸ್ಥಾನ ನೀವು ನೋಡಿರ್ಬೋದು, ನೆಲಮಂಗಲದಲ್ಲಿ ಆಂಜನೇಯನ ದೇವಸ್ಥಾನ ಎಷ್ಟು ದೊಡ್ಡ ಮೂರ್ತಿ ಇದೆ ಅಂತ, ಅಲ್ಲಿಗೆ ಹೋಗಿದ್ವಿ. ತುಂಬಾನೇ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು. ಅದಾದ ನಂತರ ನಮ್ಮಪ್ಪ ಅವ್ರ ಊರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ತಂದೆ ಊರಿಗೆ ಹೋಗ್ತಾ ಇದ್ವಿ. ನಮ್ಮ ಅಪ್ಪಂಗೆ ತುಂಬಾನೇ ಇಷ್ಟ ನಮ್ಮ ಮಗಳು ಕಂಡ್ರೆ. ಅವ್ರು ಹೆಂಗೆ ಅಂದ್ರೆ, ಮಗಳಿಗೆ ಇದುವರೆಗೂ ಒಂದ್ ಡೇಟ್ ಏನಾದ್ರು ಬೈದ್ರು ಅಷ್ಟೇ, ಹೊಡೆದ್ರು ಅಷ್ಟೇ, ನನಗೆ ಬೈಯೋರು. ಅಷ್ಟೊಂದ್ ಪ್ರೀತಿ ಇತ್ತು ಅವ್ರಿಗೆ. ಸೊ ಅವ್ರನ್ನ ಮಿಸ್ ಮಾಡ್ಕೊಂಡು ನಮ್ಗೆ ತುಂಬಾನೇ ಒಂಥರ ಬರ್ತಡೇ ಮಾಡೋದೋ ಬೇಡವೋ ಅಂತ ಅನಿಸ್ತಿತ್ತು. ಏನಕ್ಕೆ ಅಂದ್ರೆ ನಮ್ಮ ಅಪ್ಪಂಗೆ ತುಂಬಾನೇ ಇಷ್ಟ ನಮ್ಮ ಧನ್ವಿ ಕಂಡ್ರೆ. ಒಂದಿನ ಏನಾದ್ರು ನಾನು ಬಂದಿರ್ಲಿಲ್ಲ ಅಂದ್ರೆ ಯಾಕೆ ಇವತ್ ಬರ್ಲಿಲ್ಲ ಅಂತ ಕೇಳೋರು. ಅಷ್ಟೊಂದು ಇಷ್ಟ ಪಡೋರು ನನ್ ಧನ್ವಿನ. ಸೊ ಅವ್ರು ಬಿಟ್ಟು ಮಾಡೋದಕ್ಕೆ ಯಾಕೋ ನನ್ಗೆ ಒಂಥರ ಫೀಲ್ ಆಗ್ತಾ ಇತ್ತು. ಏನೇ ಆದ್ರೂ ಮೆಮೊರಿ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿದೀನಿ. ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ಗನ್ಸಿದ್ದು ನಮ್ ತಂದೆ ಆಶೀರ್ವಾದ ಮೇನ್ ನಮ್ಗೆ. ಅದಕ್ಕೋಸ್ಕರ ನನ್ ಮಗಳ ಮೇಲೆ ಯಾವಾಗ್ಲೂ ಇರುತ್ತೆ. ನಮ್ ಅಪ್ಪನ್ ಕಂಡ್ರೆ ಎಷ್ಟು ಇಷ್ಟ ಪಡೋದು ಅಂತಂದ್ರೆ, ಯಾರು ವಯಸ್ಸಾಗಿರೋರ್ ಕಂಡ್ರು ಅಷ್ಟೇನೆ, ಈಗ್ಲೂನು ಅಷ್ಟೇನೆ ಇಷ್ಟ ಪಡ್ತಾನೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಮ್ ಪಾಪುದು ಬರ್ತಡೇ ಮಾಡಿದ್ವಿ. ನಮ್ ತಂದೆ ಊರಿಗೆ ಹೋಗಿ ಅಲ್ಲಿ ನಮ್ ತಂದೆಗೆ ಪೂಜೆ ಮಾಡಿ, ಆದ್ರೂ ಮಳೆ ಎಲ್ಲ ತುಂಬಾ ಜೋರಾಗಿ ಬಂದ್ಬಿಟ್ಟಿತ್ತು. ನಿಂತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಕೆಸರಾಗ್ಬಿಟ್ಟಿತ್ತು. ಇದ್ರಲ್ಲೇನೆ ಸಹ ಒಂಥರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ನನ್ಗೆ, ಅಷ್ಟೊಂದು ದುಃಖ ಆಗ್ತೈತೆ. ಯಾಕಂದ್ರೆ ಈ ರೀತಿ ಆಚರಿಸ್ಬೇಕಾಗಿತ್ತಲ್ಲ ನನ್ ಮಗಳು ಬರ್ತಡೇನ, ನಮ್ಮಪ್ಪ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ಅನ್ಸ್ತಿತ್ತು. ನಾನು ಓದ್ ವಿಡಿಯೋದೆಲ್ಲ ಹಾಕಿದೀನಿ. ಯಾವ್ದೇ ಒಂದು ಬರ್ತಡೇ ಆಗಿರ್ಬೋದು, ಏನೇ ಒಂದ್ ಸೆಲೆಬ್ರೇಷನ್ ಆಗಿದ್ರುನು ನಮ್ಮಪ್ಪ ಯಾವಾಗ್ಲೂನು ಕೈ ಹಿಡ್ಕೊಂಡು ಕೇಕ್ ಕಟ್ ಮಾಡ್ಸಿ ಫಸ್ಟ್ ಅವ್ನಿಗೆ ತಿನ್ಸೋರು. ತುಂಬಾನೇ ಇಷ್ಟ ಆಗ್ತಿತ್ತು ಅದನ್ನೆಲ್ಲ ನೆನ್ಸ್ಕೊಂಡ್ರೆ. ಸೊ ಬರ್ತಡೇ ಮಾಡೋದಕ್ಕೂ ಇಷ್ಟ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಈ ರೀತಿಯಾಗಿ ಸಿಂಪಲ್ ಆಗಿ ಬರ್ತಡೇನ ಆಚರಣೆ ಮಾಡಿದೀವಿ. ಮುಂದೆ ಯಾವಾಗಾದ್ರೂ ನೋಡೋಣ, ದುಃಖ ಎಲ್ಲ ಕಡಿಮೆ ಆಗುತ್ತಾ ಇಲ್ವಾ. ಅದೆಲ್ಲ ಯಾವಾಗ್ಲೂ ಆಗಲ್ಲ, ಏನ್ಕಂದ್ರೆ ತಂದೆ ಸ್ಥಾನನ ಯಾರು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಫ್ರೆಂಡ್ಸ್, ಈ ರೀತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೇ ಆಗಿದ್ರು ಅಷ್ಟೇನೆ, ಸಣ್ಣ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ಯಾರಿಗೂ ಇನ್ನೊಬ್ರನ್ನ ಹರ್ಟ್ ಮಾಡೋ ಅಷ್ಟು ಹಕ್ಕು ಇರೋದಿಲ್ಲ. ಏನೇ ಆದ್ರೂನು ನೋಡ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.